ಸೊ ಈಗ ಕೆವಿಎಟ್ ಅರ್ಜಿಯನ್ನ ಕೂಡ ಸಲ್ಲಿಕೆಯನ್ನ ಮಾಡಲಾಗಿದೆ. ಇನ್ನೊಂದು ಕಡೆಗೆ ಮುಖ್ಯಮಂತ್ರಿಗಳ ಅರ್ಜಿಯನ್ನ ಕೂಡ ಈಗ ಸಲ್ಲಿಕೆ ಆಗಿದೆ. ರಾಜ್ಯಪಾಲ ವರ್ಸಸ್ ಸಿಎಂ ಮಧ್ಯೆ ಜೋರಾಗಿದೆ ಕಾನೂನು ಸಮರ. ರಾಜ್ಯಪಾಲರ ವರ್ಸಸ್ ಸಿಎಂ ಮಧ್ಯೆ ಜೋರಾಗಿದೆ ಈಗ ಕಾನೂನು ಸಮರ. ಸಿಎಂ ಪರವಾಗಿ 2 ರಿಟ್ ಅರ್ಜಿ ಸಲ್ಲಿಕೆ ಆಗಿದೆ. ನ್ಯಾಯಮೂರ್ತಿ ಹೇಮಂತ್ ಗೌಡರ್, ನ್ಯಾಯಮೂರ್ತಿ ನಾಗಪ್ರಸನ್ನ ಪೀಠದಲ್ಲಿ 2 ಅರ್ಜಿಗಳಿದೆ. 2 ಅರ್ಜಿಗಳು ಕೂಡ ಮಧ್ಯಾಹ್ನ 2:30ಕ್ಕೆ ವಿಚಾರಣೆಗೆ ಬರಲಿದೆ. ತುರ್ತು ವಿಚಾರಣೆಗೆ ಮುಖ್ಯಮಂತ್ರಿಗಳ ಪರ ವಕೀಲರು ಕೇಳಿಕೊಂಡ್ರು. ಏನಾಯ್ತು ಅವ್ರು ಕೇಳಿಕೊಂಡಂತ ಸಂದರ್ಭದಲ್ಲಿ? ರಾಜ್ಯಪಾಲ ವರ್ಸಸ್ ಈಗ ಸಿಎಂ ಮಧ್ಯೆ ನಡೀತಾ ಇರುವಂತಹ ಸಂಘರ್ಷ ಈಗ. ಸೊ ಇವತ್ತು ಅಲ್ಲಿ ಅರ್ಜಿಯನ್ನು ಸಲ್ಲಿಕೆ ಮಾಡಿರುವಂಥದ್ದು ನೋಡ್ತಾ ಇದ್ದೀರಾ. ತುರ್ತು ವಿಚಾರಣೆಗೆ ಮುಖ್ಯಮಂತ್ರಿಗಳ ಪರ ವಕೀಲರು ಕೇಳಿಕೊಂಡ್ರು. ಆದರೆ ಏನು ಅರ್ಜೆಂಟ್ ಏನಿದೆ ಇದರಲ್ಲಿ ಅಂತ ಹೇಳಿ ಮಧ್ಯಾಹ್ನ 2:30ಕ್ಕೆ ವಿಚಾರಣೆಯನ್ನು ಮುಂದೂಡಿಕೆಯನ್ನು ಮಾಡಿದ್ದಾರೆ. 10:20, 10:25 ಸುಮಾರಿಗೇನೆ ಅರ್ಜಿಯನ್ನು ಸಲ್ಲಿಕೆಯನ್ನು ಮಾಡಿದರು ಕೋರ್ಟ್ಗೆ. ಅದಾದ ನಂತರ 10:30ಕ್ಕೆ ಕೋರ್ಟ್ ಕಲಾಪ ಆರಂಭವಾಗ್ತಾ ಇದ್ದಂತೆ ಕೇಳಿಕೊಂಡಿದ್ದಾರೆ. ಕೇಳಿಕೊಂಡಂಥ ಸಂದರ್ಭದಲ್ಲಿ ತುರ್ತು ವಿಚಾರಣೆ ಮಾಡುವಂಥ ಅಗತ್ಯತೆ ಏನಿದೆ ಇರಲಿ, ಇಷ್ಟೊಂದು ಯಾಕೆ ಅರ್ಜೆನ್ಸಿ ಅಂತ ಕೇಳಿದ್ದಾರೆ. ಅದಾದ ನಂತರ 2:30ಕ್ಕೆ ವಿಚಾರಣೆಯನ್ನು ಮುಂದೂಡಿಕೆಯನ್ನು ಮಾಡಿದ್ದಾರೆ. ಸೊ ಸಿಎಂ ಪರವಾಗಿ ಶತಭೀಷ್ ಶಿವಣ್ಣ ಅವರು ವಾದವನ್ನು ಮಾಡೋಕ್ಕೆ ಒಂದೇ ಅರ್ಜಿ 2 ಪೀಠದಲ್ಲಿ ಸಲ್ಲಿಕೆಯನ್ನು ಮಾಡಿರೋದ್ರಿಂದ ತುರ್ತು ಅಗತ್ಯವಾಗಿ ವಿಚಾರಣೆಯನ್ನು ಮಾಡಬೇಕು ಅಂತ ಕೂಡ ಕೇಳಿಕೊಂಡ್ರು. ಬಟ್ ನ್ಯಾಯಾಧೀಶರು ತುರ್ತು ಅಗತ್ಯತೆ ಏನಿದೆ ಇದರಲ್ಲಿ ಅಂತ ಹೇಳಿ ಮಧ್ಯಾಹ್ನಕ್ಕೆ ವಿಚಾರಣೆಯನ್ನು ಇಟ್ಕೊಂಡಿದ್ರೆ 2:30ಕ್ಕೆ ಇದರ ವಿಚಾರಣೆ ಆರಂಭವಾಗುತ್ತೆ. ನ್ಯಾಯಮೂರ್ತಿ ಹೇಮಂತ್ ಗೌಡರ್, ಸೊ ಇನ್ನೊಂದು ಕಡೆಗೆ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರ ಪೀಠದಲ್ಲಿ 2 ಅರ್ಜಿಗಳ ವಿಚಾರಣೆಗೆ ಬರುತ್ತೆ ಮಧ್ಯಾಹ್ನ 2:30ಕ್ಕೆ. ಮುಖ್ಯಮಂತ್ರಿಗಳು ವರ್ಸಸ್ ರಾಜಭವನ ಅನ್ನುವಂಥ ಫೈಟ್ ಈಗ ಜೋರಾಗ್ತಾ ಇದೆ. ಒಂದು ಕಡೆಗೆ ಕಾಂಗ್ರೆಸ್ ಕೂಡ ಜೋರಾಗಿ ಫೈಟ್ ನಡೆಸ್ತಾ ಇದೆ. ಮತ್ತೊಂದು ಕಡೆಗೆ ಕಾನೂನಾತ್ಮಕವಾಗಿರುವಂತಹ ಹೋರಾಟವನ್ನು ಕೂಡ ಈಗ ಮಾಡಬೇಕಾಗಿದೆ. ಆ ಹೋರಾಟದಲ್ಲಿ ಈಗ ಮೊದಲನೇ ಹೆಜ್ಜೆಯನ್ನು ಇಡ್ತಾ ಇರುವಂಥದ್ದೇ ಹೈಕೋರ್ಟ್ನಲ್ಲಿ ಸಲ್ಲಿಸಿರುವಂಥ ಅರ್ಜಿ. ಈ ಅರ್ಜಿಯಲ್ಲಿ ಸ್ಟೇ ಬಂದರೆ ಒಂಚೂರು ರಿಲ್ಯಾಕ್ಸ್ ಆಗಿರ್ತಾರೆ, ಇಲ್ಲದೇ ಇದ್ದರೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಕಾಣಿಸುತ್ತೆ. ನನ್ನ ಸಹೋದ್ಯೋಗಿ ಈಗ ಕ್ರೈಮ್ ಬ್ಯೂರೋ ಹೆಡ್ ಆಗಿರುವಂಥ ಮುರಳೀಧರ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮುರಳಿ, ಇವತ್ತು ಅರ್ಜಿಯನ್ನು ಸಲ್ಲಿಕೆ ಆದ ನಂತರ ವಿಚಾರಣೆಗೆ ಕೈಗೆತ್ತಿಕೊಳ್ಳಿ ಅಂತ ಕೇಳಿದಂಥ ಸಂದರ್ಭದಲ್ಲಿ ಏನಾಯಿತು? ಅಲ್ಲಿ ನ್ಯಾಯಾಧೀಶರು ಏನು ಹೇಳಿದರು? ಖಂಡಿತವಾಗಿಯೂ ಅರುಣ್, ಯಾಕೆಂದರೆ ಇವತ್ತು ಬೆಳಗ್ಗೆ ಅಷ್ಟೇ ಅರ್ಜಿಯನ್ನು ಸಲ್ಲಿಕೆಯನ್ನು ಮಾಡಿದರು. ಅರ್ಜಿಯನ್ನು ಸಲ್ಲಿಕೆ ಮಾಡಿದ ಬಳಿಕ ಇವತ್ತು ತುರ್ತಾಗಿ ಅರ್ಜಿ ವಿಚಾರಣೆಯನ್ನು ಮಾಡಬೇಕು ಅಂತೇಳಿ ಹೇಮಂತ್ ಚಂದನ್ ಗೌಡರ್ ಅವರ ಪೀಠಕ್ಕೆ ಬಂದಿದ್ದರು. ಆ ಸಂದರ್ಭದಲ್ಲಿ ಅವರು ಕೇಳಿದರು ಏನು ಅರ್ಜೆಂಟ್ ಇದೆ, ಅರ್ಜೆಂಟ್ನ ವಿಚಾರಗಳೇನಿದ್ದಾವೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ಕೇಳಿದರು. ಆ ಸಂದರ್ಭದಲ್ಲಿ ಸಿ ಎಂ ಪರ ವಕೀಲರಾದಂಥ ರವಿವರ್ಮ ಕುಮಾರ್ ಪ್ರೊಫೆಸರ್ ರವಿವರ್ಮ ಕುಮಾರ್ ಏನಿದ್ದಾರೆ ಅವರು ಒಂದು ಮನವಿಯನ್ನು ಮಾಡ್ಕೊಳ್ತಾರೆ. ರಾಜ್ಯ ಸರ್ಕಾರ ಮತ್ತು ರಾಜ್ಯಪಾಲರ ವಿಚಾರವಾಗಿ ಒಂದಷ್ಟು ರಾಜಕೀಯ ಬಿಕ್ಕಟ್ಟುಗಳು ಪ್ರಾರಂಭವಾಗಿದ್ದಾವೆ. ಜೊತೆಗೆ ರಾಜ್ಯಪಾಲರ ಆದೇಶವನ್ನು ನಾವು ಪ್ರಶ್ನೆ ಮಾಡಿ ಈಗ ಹೈಕೋರ್ಟ್ಗೆ ಸಲ್ಲಿಕೆಯನ್ನು ಮಾಡ್ತಾ ಇರೋದು ಅನ್ನೋದ್ರ ಬಗ್ಗೆ ಕೂಡ ಮನವರಿಕೆಯನ್ನು ಮಾಡಿಕೊಟ್ರು. ಮನವರಿಕೆಯನ್ನು ಮಾಡಿದ ಬಳಿಕ 2:30ಕ್ಕೆ ಅರ್ಜಿ ವಿಚಾರಣೆಯನ್ನು ಕೈಗೆತ್ತಿಕೊಳ್ತೀನಿ ಅನ್ನೋದ್ರ ಬಗ್ಗೆ ಕೂಡ ಅವರು ಒಂದು ಉಲ್ಲೇಖವನ್ನು ಮಾಡಿದರು, ಅಂದರೆ ಒಂದು ಹೇಳಿಕೆಯನ್ನು ಕೊಟ್ಟರು. ಅದರಲ್ಲಿ 2:30ಕ್ಕೆ ಅರ್ಜಿ ವಿಚಾರಣೆ ನಿಗದಿಯಾಗಿರುವಂಥದ್ದು. ಅದೇ ಸಂದರ್ಭದಲ್ಲಿ ನಾಗಪ್ರಸನ್ನ, ಅಂದರೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಅದು, ನಾಗಪ್ರಸನ್ನ ಅವರ ಪೀಠದಲ್ಲೂ ಕೂಡ ಇದೇ ಅರ್ಜಿಯನ್ನು ಮೂವ್ ಮಾಡ್ತಾರೆ. ಯಾಕೆಂದರೆ ಅಲ್ಲಿ GMRES ಆಗಿರ್ತದೆ. ಆ ಅರ್ಜಿಯನ್ನು ಹೇಮಂತ್ ಚಂದನ್ ಗೌಡ ಅವರ ಮೂಲಕ, ಅಂದರೆ ಅವರ ಪೀಠದ ಮುಂದೆ ಮಾಡ್ತಾರೆ. ಇಲ್ಲಿ ಜನಪ್ರತಿನಿಧಿಗಳ ವಿಶೇಷ, ಯಾಕೆಂದರೆ ಇವರು ಸಿಎಂ ಅವರು ಜನಪ್ರತಿನಿಧಿ ಆಗಿರೋ ಹಿನ್ನೆಲೆಯಲ್ಲಿ ಅಲ್ಲಿಗೆ ಅರ್ಜಿಯನ್ನು ಸಲ್ಲಿಕೆಯನ್ನು ಮಾಡಿರುವಂಥದ್ದು. ಅಂದರೆ 2 ಕಡೆ ಅರ್ಜಿಯನ್ನು ಸಲ್ಲಿಕೆ ಮಾಡಿದರೆ 2 ಕಡೆ ಅರ್ಜಿ ವಿಚಾರಣೆ ನಡೆಯೋಲ್ಲ. ಅದನ್ನು CJ ಅವರು, ಅಂದರೆ ಮುಖ್ಯ ನ್ಯಾಯಮೂರ್ತಿಗಳು ಒಂದು ನಿರ್ಧಾರಕ್ಕೆ ಬರ್ತಾರೆ. ನಿರ್ಧಾರಕ್ಕೆ ಬಂದು ಯಾವ ಪೀಠಕ್ಕೆ ವಿಚಾರಣೆಯನ್ನು ನಿಗದಿ ಮಾಡಬೇಕು ಅಂತೇಳಿ ಅವರು ಒಂದು ತೀರ್ಮಾನವನ್ನು ಬಹುತೇಕ ಮಧ್ಯಾಹ್ನ 1:30 ಒಳಗಾಗಿ ಮಾಡ್ತಾರೆ. 1:30ಕ್ಕೆ ತೀರ್ಮಾನವನ್ನು ಮಾಡಿದ ಬಳಿಕ 2ರಲ್ಲಿ, ಅಂದರೆ ಹೇಮಂತ್ ಚಂದನ್ ಗೌಡ ಅವರ ಪೀಠ ಇರ್ಬೋದು ಅಥವಾ ನಾಗಪ್ರಸನ್ನ ಅವರ ಪೀಠ ಇರ್ಬೋದು, 2ರಲ್ಲಿ 1ರಲ್ಲಿ ವಿಚಾರಣೆಯನ್ನು ನಿಗದಿಯನ್ನು ಮಾಡುವಂಥದ್ದು. ಒಂದು ವಿಚಾರಣೆಯನ್ನು ನಿಗದಿ ಮಾಡಿದ ಬಳಿಕ 2:30ಕ್ಕೆ ಅರ್ಜಿ ವಿಚಾರಣೆ ಕೂಡ ಪ್ರಾರಂಭ ಆಗ್ತದೆ. ಪ್ರಾರಂಭ ಆದ ಬಳಿಕ ಯಾವ್ಯಾವ ಡೆವಲಪ್ಮೆಂಟ್ಗಳಾಗ್ತವೆ, ಜೊತೆಗೆ ಸಿಎಂ ಅವರ ಪರವಾಗಿ ಅಭಿಷೇಕ್ ಮನು ಸಿಂಘ್ವಿ ಅವರು ಕೂಡ ಬರ್ತಾ ಇದ್ದಾರೆ ವಿಚಾರಣೆಗೆ, ಅಂದರೆ ವಾದ ಮಂಡನೆ ಮಾಡಲಿಕ್ಕೆ ಬರ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಗಳು ಸಿಗ್ತಾ ಇದಾವೆ. ಅಂದರೆ ತೆಲಂಗಾಣದಿಂದ ಹೊರಟಿದ್ದಾರೆ, ಬಹುತೇಕ 11:30, 12 ಗಂಟೆ ಸಂದರ್ಭದಲ್ಲಿ ಅವರು ಹೊರಡ್ತಾ ಇದ್ದಾರೆ. 1:30, 2 ಗಂಟೆ ಒಳಗಾಗಿ ಬೆಂಗಳೂರಿಗೆ ಸೇರ್ತಾರೆ, HLಗೆ ಬಂದು ಸೇರ್ತಾರೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಗಳು ಸಿಗ್ತಾ ಇದಾವೆ. ಅವರು ಕೂಡ ಬಂದು ವಾದ ಮಂಡನೆಯನ್ನು ಮಾಡುವಂಥದ್ದು. ಅದಾದ ಬಳಿಕ ಈಗಾಗಲೇ TJ ಅಬ್ರಾಮ್ ಇರ್ಬೋದು, ಸ್ನೇಹಮಯಿ ಕೃಷ್ಣ ಇರ್ಬೋದು, ಇನ್ನೊಬ್ಬ ದೂರದಾರ ಪ್ರದೀಪ್ ಕುಮಾರ್ ಇರ್ಬೋದು, ಇವರೆಲ್ಲರೂ ಕೂಡ ಕೆವಿಎಟ್ನ ಸಲ್ಲಿಕೆ ಮಾಡಿರೋನಲ್ಲಿ ವಾದ ಪ್ರತಿವಾದಗಳು ಕೂಡ ಇವತ್ತು ಹೈಕೋರ್ಟ್ನಲ್ಲಿ ಒಂದು ಬಿಸಿಯನ್ನ ಏರಿಸುವಂತ ಸಾಧ್ಯತೆಗಳು ಕೂಡ ಇರುವಂತದ್ದು. ಅರುಣ್.